ಈ ಹಿಂದಿನ ದಿನಮಾನಗಳಲ್ಲಿ ಒಂದೊಂದು ಫ್ಯಾಮಿಲಿನಲ್ಲಿ 10 ರಿಂದ 12 ಜನ ಮಕ್ಕಳಿರ್ತಾ ಇದ್ರು. ಕಿತ್ತು ತಿನ್ನೋ ಬಡತನ ಇರ್ತಿತ್ತು. ಕೇವಲ ವ್ಯವಸಾಯ ಒಂದೇ ಅವರ ಆರ್ಥಿಕ ಮೂಲ ಆಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಬಡತನ, 1 ಡಜನ್ ಮಕ್ಕಳಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಡೈವರ್ಸ್ಗಳು ಆಗ್ತಾ ಇರಲಿಲ್ಲ, ಆತ್ಮಹತ್ಯೆ ಪ್ರಕರಣಗಳು ಬರ್ತಾ ಇರಲಿಲ್ಲ, ಜಿಗುಪ್ಸೆಗಳಿಗೆ ಒಳಗಾಗ್ತಾ ಇರಲಿಲ್ಲ. ತುಂಬಾ ಸಂತೋಷವಾಗಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳನ್ನ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ಗಂಡ ಹೆಂಡತಿ, ಒಂದೇ ಮಗು ಇರುತ್ತೆ, ಸಾಕಷ್ಟು ಪ್ರಾಪರ್ಟಿ ಇರುತ್ತೆ, ಕೈ ತುಂಬ ಸಂಬಳ ಬರುವಂಥ ಕೆಲಸ ಇರುತ್ತೆ, ಆಳು ಕಾಳು ಎಲ್ಲರೂ ಇರ್ತಾರೆ. ಹೀಗಿದ್ರೂ ಕೂಡ ಈ ವಿಚ್ಛೇದನ, ಆತ್ಮಹತ್ಯೆಯ ಪ್ರಕರಣಗಳು ಅಥವಾ ಗಂಡ ಹೆಂಡತಿ ಗಂಡನನ್ನ ಕೊಲೆ ಮಾಡುವಂಥದ್ದು, ತಂದೆಯ ಮಕ್ಕಳನ್ನ ಸಾಯಿಸುವಂಥದ್ದು, ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಈ ಥರ ಸಾಕಷ್ಟು ಪ್ರಕರಣಗಳನ್ನ ನೀವು ನೋಡ್ತಾನೆ ಇರ್ತೀರಾ. ಇದೆಲ್ಲದಕ್ಕೂ ಏನು ಕಾರಣ? ಮುಂದುವರೆದಂಥ ಟೆಕ್ನಾಲಜಿನ, ಅಥವಾ ಮನುಷ್ಯ ತಾನು ಬದಲಾಗ್ತಾ ಇದ್ದಾನ, ಅಥವಾ ತನ್ನ ಆಸೆಗಳ ಹಿಂದೆ ಬಿದ್ದು ಈ ರೀತಿ ಆಗ್ತಾ ಇದೆಯಾ, ಅಥವಾ ಜೀವನವೇ ಇಷ್ಟೇನಾ ಜೀವನ ಅಂತ ಹೇಳಿ ಆತನೇ ನಿರ್ಧಾರಕ್ಕೆ ಬರ್ತಾ ಇದ್ದಾನ? ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತೆ. ಇದಕ್ಕೆ ನಮ್ಮೊಂದಿಗೆ ಇದೆಲ್ಲದಕ್ಕೂ ಕೂಡ ನಿಮ್ಮ ಮನಸ್ಸಾಕ್ಷಿಗೆ ಮುಟ್ಟುವಂಥ ಉತ್ತರವನ್ನ ಕೊಡೋದಕ್ಕೆ, ಪರಿಹಾರವನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಉಪಾಸನಾ ಫೌಂಡೇಶನ್ನ ಶ್ರೀ ಸದ್ಗುರು ರಾಮಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಗುರುಗಳೇ, ನನ್ನ ಪ್ರಶ್ನೆಗೆ ಹೋಗೋದೇ ಬೇಡ, ನಾನು ಹೇಳ್ದಾಗೆ ನಿಮ್ಗೆ ಗೊತ್ತಾಯ್ತು. ಏನು ಗುರುಗಳೇ ಇಷ್ಟೆಲ್ಲ ಆಗ್ತಾ ಇದೆ? ಈ ಹಿಂದೆ ನಮ್ಮ ತಾತನ ಕಾಲದಲ್ಲೆಲ್ಲ 12 ಜನ ಮಕ್ಳಿರ್ತಿದ್ರು, ವ್ಯವಸಾಯ ಬಿಟ್ಟರೆ ಬೇರೆ ಕೆಲಸ ಇರ್ತಿರ್ಲಿಲ್ಲ, ಕಿತ್ತು ತಿನ್ನೋ ಬಡತನ, ಅನ್ನಕ್ಕೂ ಪರದಾಡುವಂಥ ಪರಿಸ್ಥಿತಿ. ಹೀಗಿದ್ರೂ ಕೂಡ ಒಂದು ಡೈವರ್ಸ್ ಆಗ್ತಾ ಇರಲಿಲ್ಲ, ಒಂದು ಕೊಲೆಗಳಾಗ್ತಾ ಇರಲಿಲ್ಲ, ಅಥವಾ ಆತ್ಮಹತ್ಯೆಗಳಾಗ್ತಾ ಇರಲಿಲ್ಲ, ಎಲ್ಲರೂ ಚೆನ್ನಾಗಿರ್ತಾ ಇತ್ತು. ಈಗ ನೋಡಿದ್ರೆ ಆಳು ಕಾಳು, ಕೈ ತುಂಬ ಸಂಬಳ, ಓಡಾಡೋದು ಕಾರು, ಒಂದೇ ಹೆಂಡತಿ ಒಂದೇ ಮಗು, ಆದರೂ ಗಂಡ ಹೆಂಡತಿನ ಕೊಲೆ, ಹೆಂಡತಿ ಗಂಡನ ಕೊಲೆ, ಇಲ್ಲಾಂದ್ರೆ ಆತ್ಮಹತ್ಯೆ, ಇಲ್ಲಾಂದ್ರೆ ಮಕ್ಕಳನ್ನು ಸಾಯಿಸಿ ಅವರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಏನಾಗ್ತಾ ಇದೆ ಅಂತ ಗುರುಗಳೇ? ನೋಡಿ, ಈ ಫಾಸ್ಟ್ ಲೈಫ್ ಏನಿದೆ, ನೀವು ಏನು ಬಯಸ್ತೀರಿ ಗಂಟೆಗಳಲ್ಲಿ ಕೈಗೆ ಸಿಗ್ತಾ ಇದೆ. ನಿಮ್ಗೆ ಏನೇ ಒಂದು ವಸ್ತು ತಗೋಬೇಕು ಅಂದ್ರು ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮ್ಮ ಮನೆಗೆ 15 ನಿಮಿಷದಲ್ಲಿ ಬರ್ತದೆ, ಊಟ 20 ನಿಮಿಷದಲ್ಲಿ ಬರ್ತದೆ. ಏನೋ ಒಂದು ದೊಡ್ಡ ವಸ್ತು ತಗೋಬೇಕು ಅಂದರೆ ನಿಮಗೆ ಸಂಜೆ ಅಷ್ಟರಲ್ಲಿ ಬುಕ್ ಮಾಡಿದರೆ ಬರ್ತದೆ. ಮತ್ತು ಅದನ್ನೆಲ್ಲ ಪಡೀಲಿಕ್ಕೆ ಇವತ್ತು ಹಣ ಕೂಡ ಅಷ್ಟೇ ಚೆನ್ನಾಗಿ ಹರಿತಾ ಇದೆ. ಶೇಕಡ ಒಂದು 40-50% ಜನರಲ್ಲಾದರೂ ಈ ಹಣದ ಹರಿವಿಕೆ ಏನಿದೆ ಇವತ್ತು ತುಂಬ ಚೆನ್ನಾಗಿದೆ, ಗ್ಲೋಬಲೈಸೇಷನ್ ಕಾರಣದಿಂದಾಗಿ. ಇಷ್ಟು ಜನಕ್ಕೆ ಸುಲಭ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಅದೇ ನೀವು ಹಿಂದೆ ಒಂದು ಏನನ್ನೇ ತಿನ್ನಬೇಕಾದ್ರೂ ಹೊಲೆಯನ್ನು ಹತ್ತಿಸಿ ಅದನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಈ ಒಂದು ಕಾಫಿನೇ ಕುಡಿಬೇಕಾದ್ರೂ 15 ನಿಮಿಷ ಬೇಕಾಗಿತ್ತು. ಕಡಿಮೆ ಅಂದರೆ 15 ನಿಮಿಷ ಹಿಂದೆ ಬೇಕಾಗಿತ್ತು. ಆದರೆ ಇವತ್ತು ಹಂಗೆಲ್ಲ ಇನ್ಸ್ಟೆಂಟ್ ಕಾಫಿ ಸಿಗ್ತಾ ಇದೆ. ನಿಮಗೆ ವಿತಿನ್ 2 ಮಿನಿಟ್ಸಲ್ಲಿ ಹಾಲೊಂದು ಬಿಸಿ ಮಾಡಿದರೆ ಅದಕ್ಕೆ ಪೌಡರ್ ಹಾಕಿ ಕಾಫಿ ರೆಡಿ ಮಾಡ್ಬೋದು. ಅಂದರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಹೋದಾಗೆ ನಮ್ಮಲ್ಲಿ ಸಂಯಮ, ತಾಳ್ಮೆ ಕಡಿಮೆ ಆಗ್ತಾ ಇದೆ. ಹಿಂದಿನ ನಮ್ಮ ಸ್ತ್ರೀಯರಲ್ಲಿ ಅಡಿಗೆ ಮಾಡೋ ಪದ್ಧತಿ ಏನಿತ್ತು, ಅದು ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ಹೊಗೆಯೋದಿರ್ಬೋದು, ಮಸಾಲ ಅರಿಯೋದಿರ್ಬೋದು, ಪ್ರತಿಯೊಂದಕ್ಕೂ ಅದರ ಪ್ರೋಸೆಸ್ ಇತ್ತಲ್ಲ, ಅವರಲ್ಲಿ ತನಗೆ ತಾನೇ ತಾಳ್ಮೆ ಉಂಟಾಗ್ತಾ ಇತ್ತು. ನೀವೊಂದು ಖಾರವನ್ನೇ ಹರಿಯೋದನ್ನ ನೋಡಿ, ಹೌದು, ಒಳಕಲ್ ತೊಳೆದು ಅದಕ್ಕೊಂದು ರೆಡಿ ಮಾಡಿ ಪ್ರಿಪ್ರೇಷನ್ ಇತ್ತಲ್ಲ, ಆ ಪ್ರೋಸೆಸ್ ಇತ್ತಲ್ಲ, ಆ ತಾಳ್ಮೆ ಇರಬೇಕು. ನೀವು ಅನ್ನ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ. ಇವು ಹಿಂದೆ ನಾನು ಇತ್ತೀಚೆಗೂ ಹಳ್ಳಿ ಕಡೆ ಕೆಲವು ಕಡೆ ನೋಡಿದ್ದೀನಿ, ಇವತ್ತು ಕೂಡ ಅಕ್ಕಿಯನ್ನು ಅವರೇ ಪೌಡರ್ ಮಾಡ್ಕೊಳ್ತಾರೆ ಆ ರುಬ್ಬೋ ಕಲ್ಲಿನಿಂದಾಗಿ. ಈ ಎಲ್ಲ ಪ್ರೋಸೆಸ್ ಏನಿತ್ತು ನಿಮಗೇ ಗೊತ್ತಿಲ್ಲದೆ ನೀವೇನು ಮಾಡ್ತೀರಿ ಅದು ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ತದೆ ಅಂತ ನಾವು ಹೇಳೋದು. ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದಲ್ಲಿ ನೀವೇನು ಯೋಚನೆ ಮಾಡ್ತೀರಿ, ನೀವೇನು ಕಾರ್ಯ ಮಾಡ್ತೀರಿ, ಅದು ನಾಳೆಯ ದಿನವನ್ನು ನಿರ್ಧಾರ ಮಾಡ್ತದೆ ಅಂತ. ಅದಕ್ಕೆ ಕರ್ಮ ಅಂತ ಕರಿತೀವಿ. ಆದರೆ ಇವತ್ತಿನ ಕರ್ಮ ಆಕ್ಷನ್ಸ್ ಹೇಗಿದೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಚಿಟ್ಕಿ ಹೊಡೆಸಲು ನಿಮ್ಗೆ ವಸ್ತುಗಳು ಬರ್ತಾ ಇದೆ. ಯಾವುದೋ ಊರಿಗೆ ಹೋಗ್ಬೇಕಾದ್ರೆ, ನೀವು ಡೆಲ್ಲಿಗೆ ಹೋಗ್ಬೇಕಾದ್ರೆ ಹಿಂದೆ ದಿನಗಟ್ಟಲೆ ಬೇಕಾಗಿತ್ತು. ಇವತ್ತು ನೀವು 1.5 ಗಂಟೆನಲ್ಲಿ ಡೆಲ್ಲಿ ರೀಚ್ ಆಗ್ತೀರಿ. ಅಂದ್ರೆ ಎಲ್ಲವೂ ಸುಲಭ ಆಗ್ತಾ ಇದೆ. ಆ ಸುಲಭ ಎಲ್ಲವೂ ಆಗಿ ಸುಲಭವಾಗಿ ಎಲ್ಲವೂ ನಿಮಗೆ ಕೈಗೆ ಸಿಗ್ತಾ ಸುಲಭವಾಗಿ ಎಲ್ಲಾ ಕಡೆ ನೀವು ತಲುಪ್ತಾ ನಿಮ್ಮ ಒಳಗೆ ಏನು ಜ್ಞಾನ ಬೆಳಿಬೇಕಾಗಿತ್ತೋ ಅದರ ಬದಲು ತಾಳ್ಮೆ ಕಡಿಮೆ ಆಗ್ತಾ ಇದೆ. ಎಲ್ಲದಕ್ಕೂ ಅವಸರ ಹೆಚ್ಚಾಗ್ತಾ ಇದೆ. ಈ ಅವಸರ ಅವಘಡಕ್ಕೆ ಕಾರಣ ಅಂತ ಒಂದು ಮಾತಿದೆಯಲ್ಲ, ಹಾಗಾಗಿ ಎಲ್ಲವೂ ತಕ್ಷಣಕ್ಕೆ ಬೇಕು ಅನ್ನೋ ನಿರ್ಧಾರಗಳು, ನಮ್ಮಲ್ಲಿ ಸಂಯಮ, ತಾಳ್ಮೆ, ಆ ಸಂಸ್ಕಾರ ಏನಿದೆ ಅದು ಕಡಿಮೆ ಆಗ್ತಾ ಇರೋ ಕಾರಣದಿಂದಾಗಿ ಕುಟುಂಬಗಳಲ್ಲಿ ತಮಗೇ ಗೊತ್ತಿಲ್ಲದೆ ಜಗಳಗಳು ಶುರು ಆಗ್ತಾ ಇದೆ.
ಎಲ್ಲವೂ ಬೇಕು ಮತ್ತು ನಾನು ದುಡಿತಾ ಇದ್ದೀನಿ, ನನಗೂ ಸರಿ ಸಮಾನವಾದ ಹಕ್ಕಿದೆ ಅನ್ನೋ ಕಾರಣ ಈ ಥರದ ಬೇರೆ ಬೇರೆ ದಿಕ್ಕಿನಿಂದಾಗಿ ಯಾವಾಗ ಸಮಾನ ಮನಸ್ಕರ ಸ್ಥಿತಿ ಇರಲ್ಲ. ಈಗ ನೋಡಿ, ಹಿಂದೆ ಗಂಡ ಹೊಲಕ್ಕೆ ಹೋದರೆ ಹೆಂಡತಿ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಸಹಕಾರ ಆಗುವಾಗೆ ಬದುಕ್ತಾ ಇದ್ರು. ಇವತ್ತು ಗಂಡ ಒಂದು ಕೆಲಸ ಮಾಡ್ತಾನೆ, ಹೆಂಡತಿ ಒಂದು ಕೆಲಸ ಮಾಡ್ತಾರೆ, ಇಬ್ಬರು ಕೂತು ಮಾತಾಡೋದಕ್ಕೂ ಸಮಯ ಇಲ್ಲ. ಎಲ್ಲರೂ ದೂರ ದೂರ ಹತ್ರ ಇದ್ರು, ಒಂದೇ ಮನೆಯಲ್ಲಿದ್ರು, ಒಂದೇ ಸೂರಿನ ಕೆಳಗಿದ್ರು, ಒಂದು ಮನಸ್ಸಿನ ಸ್ಥಿತಿಗಳು ತುಂಬ ದೂರ ದೂರ ಆಗ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಏನು ಸಂಸ್ಕಾರ ಬರಬೇಕಾಗಿತ್ತು, ನಾವು ಮದುವೆ ಆಗಿರೋದೇ ಈ ಕುಟುಂಬಕ್ಕಾಗಿ, ಮುಂದಿನ ಸಂತಾನ ಬೆಳವಣಿಗೆ ಆಗಬೇಕು, ಈ ಕುಟುಂಬ ಬೆಳಿಬೇಕು, ಈ ಕಾನ್ಸೆಪ್ಟ್ಗಳೇನಿತ್ತು ಇದೆಲ್ಲವೂ ಈಗ ಜನರಲ್ಲಿ ಹೋಗ್ಬಿಡ್ತಾ ಇದೆ. ಕ್ಷಣಿಕ ಸುಖ ಮತ್ತು ಕ್ಷಣಿಕವಾಗಿ ಏನು ಸಿಗ್ತಾ ಇದೆ ಆ ಮೆಟಲಿಸ್ಟಿಕ್ ಲೈಫ್, ಅದರ ಸಂತೋಷದ ಹಿಂದೆ ಬಿದ್ದು ನಮ್ಮ ಲೈಫ್ ಟೈಮ್ನ ಒಂದು ಸಂತೋಷ ಏನಿದೆ, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕೆ ನಮ್ಮ ಜೊತೆ ಒಬ್ಬ ಬೇಕು ಅನ್ನೋದು ಏನಿದೆ, ಇವತ್ತಿಲ್ಲ ಎಲ್ಲೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಡ್ತೀವಿ, ನಮ್ಗೆ ಏನೋ ಫೀಲ್ ಆಗ್ತಾ ಇದ್ದ ತಕ್ಷಣ ಒಂದು ರೀಲ್ ಮಾಡಿ ಹಾಕ್ಬಿಟ್ಬಿಡ್ತೀವಿ. ನಮ್ಮ ಪರ್ಸನಲ್ ಲೈಫ್ನು ಹೇಗಂದ್ರೆ ಹಾಗೆ ಪಬ್ಲಿಕ್ ಲೈಫ್ ತಂದ್ಬಿಟ್ಟಿದೀವಿ. ಎಲ್ಲಿವರೆಗೆ ಅಂದರೆ ಬಟ್ಟೆ ಬದಲಾಯಿಸೋದನ್ನು ಇವತ್ತು ನಾವು ರೀಲ್ ಮಾಡಿಬಿಟ್ಟು 4 ಜನಕ್ಕೆ ತೋರಿಸೋ ಮನಸ್ಥಿತಿ ಬರ್ತಾ ಇದೆ. ಅಂದರೆ ಈ ಎಲ್ಲ ಕಾರಣದಿಂದಾಗಿ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಹೊಡಕಾಗ್ತಾ ಇದೆ. ಆದರೆ ನಮ್ಮ ಪರಂಪರೆ, ನಮ್ಮ ಏನು ಭಾರತದ ಪರಂಪರೆ ಏನಿತ್ತು, ಒಂದು ಕೂಡು ಕುಟುಂಬ. ನೀವು ದೂರ ದೂರದಲ್ಲೇ ಕುಟುಂಬಗಳಿದ್ರು, ನಮ್ಮ ಹಬ್ಬ ಹರಿದಿನಗಳು ಆಚರಣೆಗಳು ನಮ್ಮ ಕಾರ್ಯಗಳು ಹೇಗಿತ್ತು ಅಂದರೆ, ನನಗಾಗಿ ಮಾತ್ರ ಬದುಕ್ತಾ ಇಲ್ಲ, ನನ್ನ ನಂಬಿದ 4 ಜನ ಇದ್ದಾರೆ, ಅವ್ರಿಗಾಗಿ ಬದುಕಬೇಕು ಅನ್ನುವಂಥ ಒಂದು ಸಣ್ಣ ಕಾನ್ಸೆಪ್ಟ್ ಇತ್ತು, ನಿಸ್ವಾರ್ಥ ಭಾವ ಇತ್ತು. ಈಗ ಏನಿದೆ, ನಾವು ತಂತ್ರದಲ್ಲಿ ಹೇಳ್ತೀವಿ ಅದು ಪಶುಭಾವ ಅಂತ. ನಾನು ಚೆನ್ನಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ನನ್ನ ಹತ್ರ ಹಣ ಇರಬೇಕು, ನಾನು ಚೆನ್ನಾಗಿದ್ರೆ ಸಾಕು ಅನ್ನುವಂಥ ತೀರ ಸ್ವಾರ್ಥ ಭಾವ, ಅದನ್ನ ತಾಮಸಿಕ ಸ್ವಾರ್ಥ ಅಂತ ಕರಿಬಹುದು. ಈ ಭಾವ ಹೆಚ್ಚಾಗ್ತಾ ಇರೋದ್ರಿಂದ ಕುಟುಂಬಗಳು ಹೊಡಿತಾ ಇದೆ, ಹಾಳಾಗ್ತಾ ಇದೆ. ಹಾಗೆ ಹಾಳಾಗ್ತಾ ಡಿಪ್ರೆಸ್ಗೂ ಒಳಗಾಗ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾನಸಿಕವಾದಂಥ ರೋಗಗಳಿಗೆ ಇವತ್ತು ಭಾರತದವರು ತುತ್ತಾಗ್ತಾ ಇದ್ದಾರೆ. ಇದನ್ನೆಲ್ಲ ಹಿಂದೆ ನಾವು ವಿದೇಶದಲ್ಲಿ ಕೇಳ್ತಾ ಇತ್ತು. ಈ ಕೊಲೆಗಳಿರ್ಬೋದು, ತಾಯಿ ಗೊರಕೆ ಹೊಡೋದು ಅಂತ ಯಾರೋ ಸಾಯಿಸಿದ್ರು, ಈ ಥರ ಏನೇನೋ ವಿಕೃತವಾದಂಥ ನ್ಯೂಸ್ಗಳನ್ನು ನಾವು 15-20 ವರ್ಷಗಳ ಹಿಂದೆ ವಿದೇಶದಲ್ಲಿ ಹೀಗಾಯ್ತಂತೆ ಅಂತ ಕೇಳ್ತಾ ಇದ್ವು. ಆದರೆ ಇವತ್ತು ಆ ಎಲ್ಲ ಅವ್ರು ಚೇಂಜ್ ಆಗೋಕೆ ಶುರುವಾಗಿದ್ದಾರೆ, ಈ ಪರಂಪರೆಯನ್ನು ಅನುಸರಿಸಕ್ಕೆ ಅವ್ರು ಶುರುವಾಗಿದ್ದಾರೆ. ಆದರೆ ಭಾರತದವರು ಅವರನ್ನೇ ವಿಕೃತಿ ಮಾಡಿಕೊಂಡು ಅವರ ಲೈಫನ್ನ ಯಾಕಾಗಿ ಹಣ ಬೇಕು ಗೊತ್ತಿಲ್ಲ, ಯಾಕಾಗಿ ದುಡಿತಾ ಇದ್ದೀನಿ ಗೊತ್ತಿಲ್ಲ, ಯಾಕಾಗಿ ನಾನು ಬದುಕಬೇಕು ಗೊತ್ತಿಲ್ಲ, ಹೀಗೆ ಗೊತ್ತು ಗುರಿ ಇಲ್ಲದೆ ಏನಾದರೂ ನೀವು ಕೇವಲ ಕ್ಷಣದ ಸುಖಕ್ಕಾಗಿ ಶುರು ಮಾಡಿದ್ರೆ ಈ ರೀತಿಯ ವಿಕೃತಿಗಳೇ ಹೆಚ್ಚಾಗ್ತದೆ, ಡೈವರ್ಸ್ಗಳು ಹೆಚ್ಚಾಗ್ತದೆ, ಸುಸೈಡ್ಗಳು ಹೆಚ್ಚಾಗ್ತದೆ. ಯಾಕೆ? ಮಾನಸಿಕ ಒತ್ತಡಗಳು ಹೆಚ್ಚಾಗ್ತದೆ. ಆದಾಗ ಅವ್ರು ಏನ್ ಮಾಡ್ತಾ ಇದೀವಿ ಅಂತ ಪರಿವೇ ಇಲ್ಲದೆ ಒಂದು ಅನ್ಯ ಮಾರ್ಗಗಳನ್ನ, ವಿಕೃತ ಮಾರ್ಗಗಳ ಕಡೆಗೆ ಹೋಗ್ತಾರೆ.